ಬೆಳಗಿನ ನಮಸ್ಕಾರಗಳು ಸ್ನೇಹಿತರೆ. ನೀವೀಗ ನೋಡ್ತಾ ಇರೋದು ಮಹಾಲಕ್ಷ್ಮಿ ಲೇಔಟ್ನಲ್ಲಿರುವಂತಹ ಸೊಲ್ಲಾಪುರದಮ್ಮ ದೇವಸ್ಥಾನ. ಈ ದೇವಸ್ಥಾನ ತುಂಬ ಚೆನ್ನಾಗಿದೆ. ಪ್ರತಿ ಶುಕ್ರವಾರ ಬಂದ ಯಾತ್ರಿಕರು ನಿಂಬೆಹಣ್ಣಿನ ದೀಪ, ಬೂದುಗುಂಬಳಕಾಯಿನಲ್ಲಿ ದೀಪ, ತೆಂಗಿನಕಾಯಿನ ದೀಪ ಹಚ್ಚಿ ಹೋಗ್ತಾಯಿದ್ರು. ನಾನು ಯಾಕಮ್ಮ ಇದೆಲ್ಲ ಅಂತ ಕೇಳಿದೆ. ಅವ್ರು ಹೇಳಿದ್ರು, ನೋಡಿ ಸ್ವಾಮಿ, ಈ ದೇವರು ಮಹಿಮೆ ಇದೆಯೇ, ನಾವು ಈ ಥರ ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳೆಲ್ಲ ದೂರ ಆಯ್ತವೆ. ಮತ್ತು ಮಾಟ್ನ ಗೇಟ್ನ ಅವು ಇವು ಆಳು ಮುಳು ತುಂಡು ತುರು ಏನಾದರೂ ತೊಂದರೆ ಇದ್ದರೆ ಅವು ಕೂಡ ಪರಿಹಾರ ಆಯ್ತವೆ. ಅದಕ್ಕೋಸ್ಕರ ನಾವು ವಾರ ವಾರ ಬರ್ತೀವಿ. ನಮ್ಮ ಕೈಲಾದದ್ದು ಬೂದುಗುಂಬಳಕಾಯಿ ದೀಪನೋ, ನಿಂಬೆಹಣ್ಣಿನ ದೀಪನೋ, ಏನೋ ತೆಂಗಿನಕಾಯಿಂದ ಏನೋ ಒಂದು ಪೂಜೆ ಮಾಡಿಸ್ಕೊಂಡು ಅಮ್ಮವ್ರ ದರ್ಶನ ಪಡ್ಕೊಂಡು ಹೋಗ್ತೀವಿ. ಹಾಗಾಗಿ ಭಾಳ ಒಳ್ಳೆಯದು ಅಂತ ಹೇಳಿದ್ರು ಸ್ನೇಹಿತರೆ. ಹಾಗಾಗಿ ನಾನು ಒಂದು ಸ್ವಲ್ಪ ದೇವಿ ದರ್ಶನ ಪಡ್ಕೊಂಡು ಬಂದೆ. ನಿಮ್ಗೆ ಹೇಳೋದು ಇಷ್ಟೇ ಸ್ನೇಹಿತರೆ, ಮಹಾಲಕ್ಷ್ಮಿ ಬಡಾವಣೆಯ ಈ ದೇವಸ್ಥಾನ ತುಂಬ ಹೆಸರುವಾಸಿಯಾಗಿದೆ. ತಾವೇನಾದರೂ ಮಹಾಲಕ್ಷ್ಮಿ ಲೇಔಟಿನ ಕಡೆಗೆ ಹೋದರೆ ಸೊಲ್ಲಾಪುರದಮ್ಮ ಟೆಂಪಲ್ಗೆ ಹೋಗಿ ದೇವಿ ದರ್ಶನ ಪಡೀರಿ. ಮತ್ತು ಏನಾದರೂ ಸಮಸ್ಯೆಗಳಿದ್ದರೆ ನಾನು ಹೇಳ್ದಾಗೆ ತೆಂಗಿನಕಾಯಿ ದೀಪ, ನಿಂಬೆಹಣ್ಣು ಮತ್ತು ಬೂದುಗುಂಬಳಕಾಯಿನಲ್ಲಿ ದೀಪ ಹಚ್ಚಿ, ಹೆಂಗಸರುಗಳು ಗೊತ್ತಿರುತ್ತೆ, ಏನಪ್ಪ ನಿಂಬೆಹಣ್ಣಲ್ಲಿ ಯಾಕೆ ದೀಪ ಅದನ್ನು ಕೂದ್ಬಿಟ್ಟು ಅದನ್ನು ಎಲ್ಲ ತೆಗೆದು ಉಲ್ಟಾ ಪಲ್ಟಾ ಮಾಡಿ ಮಾಡ್ತಾರೆ. ಹೆಂಗಸರು ಗೊತ್ತಿರ್ತದೆ. ತಾವು ಈ ಥರ ಮಾಡಿದ್ರೆ ನಿಮಗೆ ಬಂದಿರೋ ಸಮಸ್ಯೆಗಳು ದೂರ ಆಯ್ತವೆ ಹಾಗಂತ ಹೇಳಿ ನಾನು ಹೇಳ ಬಯಸ್ತೀನಿ. ನೀವು ನನ್ನ ವಿಡಿಯೋಗೆ ಕಮೆಂಟ್ಗಳನ್ನ ಯಾರೂ ಸರಿಯಾಗಿ ಕೊಡ್ತಾಯಿಲ್ಲ. ಏನಂತ ಪ್ರಾಬ್ಲಮ್ಗಳು ನನಗೂ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ನೀವು ಕಮೆಂಟ್ ಹಾಕಿರ್ತಾನೆ ನಮಗೆ ಏನಾದರೂ ದೋಷಗಳಿದ್ದರೆ ಗೊತ್ತಾಗೋದು. ನೀವೇನು ಕಮೆಂಟ್ ಹಾಕ್ತಿದ್ರೆ ನಾನು ಸೈಲೆಂಟಾಗಿ ಕೂತಿರ್ತೀನಿ ಅಪ್ಲೋಡ್ ಮಾಡಿಬಿಟ್ಟು ಅಲ್ವಾ. ಅದರಿಂದ ನಾನು ಕೇಳೋದಿಷ್ಟೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇರಲಿ, ಪಾಸಿಟಿವ್ ಆರ್ ನೆಗೆಟಿವ್ ಎರಡು ಥರದಲ್ಲಿ ಯಾವುದಾದ್ರು ಒಂಥರ ಮಾಡಲೇಬೇಕು ಸ್ನೇಹಿತರೆ. ಅದರಿಂದ ನೀವು ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಒಂದು ಏನು ಸಮಸ್ಯೆ ಅಂದರೆ ನೀವೇನು ವಿಡಿಯೋದಲ್ಲಿ ಪತ್ತೆ ಮಾಡಿರ್ತಿದ್ರಿ ಆ ಸಮಸ್ಯೆಗಳನ್ನ ನನಗೆ ವಾಟ್ಸಪ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಮತ್ತು ನೀವು ಪ್ರತಿ ಶುಕ್ರವಾರನೇ ಹೋಗಿ ದೇವ ದರ್ಶನ ಪಡೆದು ಬಂದ ಕಷ್ಟಗಳು ಎಲ್ಲ ಪರಿಹಾರ ಆಗಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಇಷ್ಟು ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ನೀವು ನಾನು ಹೇಳಿದಾಗೆ ನಿಮ್ಮ ಒಂದು ಏನಿದೆಯೋ ಆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಖಂಡಿತ ತಿಳಿಸ್ಬೇಕು. ಹಾಗೇನೆ ನಿಮ್ಮ ಆರೋಗ್ಯನ ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಮಕ್ಕಳು ಮರಿ ವಿದ್ಯಾಭ್ಯಾಸಗಳು, ಹಿರಿಕರ ಒಂದು ಪೋಷಣೆಗಳು ಎಲ್ಲ ಮಾಡ್ತಾಯಿರಿ ಸ್ನೇಹಿತರೆ. ಇನ್ನೇನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಬಾಯ್ ಬಾಯ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್ ಹಿಂದ್, ಜೈ ಕರ್ನಾಟಕ ಮಾತೆ.